ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ರಾಯರ ಪೂಜೆ ಮುಗಿಸಿ ಮನೆ ದೇವರುಗಳಿಗೆ ಕೈ ಮುಗಿದು ನಾವು ರೆಡಿಯಾಗಿ ಹೊರಟಿದ್ದು ಶ್ರೀ ಕ್ಷೇತ್ರ ಗೌಡ್ಗೆರೆ ಚಾಮುಂಡಮ್ಮನವರ ಕ್ಷೇತ್ರಕ್ಕೆ. ನಮ್ಮ ಮನೆಯವ್ರ ಹತ್ರ ಡ್ರಾಪ್ ಹಾಕಿಸ್ಕೊಂಡ್ವಿ, ನಾನು ಅಮ್ಮ. ಅವ್ರಿಗೆಲ್ಲ ಸ್ವಲ್ಪ ರೇಗಿಸ್ಕೊಂಡು ಬಸ್ ಸ್ಟಾಪಿಗೆ ಡ್ರಾಪ್ ಹಾಕ್ಸ್ಕೊಳ್ಳೋ ಅಂತೇಳಿ ಡ್ರಾಪ್ ಹಾಕ್ಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಬಟ್ ಆಗಲಿಲ್ಲ. ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕೂತ್ಕೊಂಡ್ವಿ. ಅಲ್ಲಿಗೆ ರೀಚ್ ಆಗೋಷ್ಟೇ ಮ್ಯಾಕ್ಸಿಮಮ್ 1.5 hour ಆಯಿತು. ನಾನು ಆ್ಯಸ್ ಯೂಶುವಲ್ 8 o'clock ಬಿಟ್ಟಿದ್ದು, ಬಟ್ 10 ಆಗಿತ್ತು. 1.5 or 2 hours ಆಯಿತು. ನಂತರ ಅಮ್ಮನವ್ರ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣವೇ ಮೈ ಜುಮ್ ಅನಿಸುತ್ತೆ, ಯಾಕಂದರೆ ಅಮ್ಮನವ್ರು ಪವರ್ಫುಲ್ ಆಗಿದ್ದಾರೆ ಅದಕ್ಕೆ. ನಂತರ ತುಂಬಾ ರಶ್ ಇತ್ತು. ಅದು ಆ ರಶಲ್ಲೂ ನಿಂತ್ಕೊಳ್ಳೋ ಅಮ್ಮನ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಅಂದರೆ ಸಿಕ್ಕಾಪಟ್ಟೆ ಕ್ಲೌಡ್ ಇರುತ್ತೆ. ಸಂಡೇ ಟೈಮ್ ಹೋಗೋದ್ರಿಂದ ನಾವು ಕ್ಲೌಡ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ಎಲ್ರಿಗೂ ವೀಕೆಂಡಲ್ಲಿ ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತಲ್ವ, ಹಾಗಾಗಿ ತುಂಬಾ ಜನ ಬಂದಿರ್ತಾರೆ. ನೀವು ಆದಷ್ಟು ವೀಕೆಂಡ್ಸಲ್ಲಿ ಹೋಗೋದು ಬದಲು ಮಾಮೂಲಿ ದಿನಗಳಲ್ಲಿ ಮಂಗಳವಾರ, ಸೋಮವಾರ, ಬುಧವಾರ ಈ ರೀತಿ ವೀಕ್ ಡೇಸಲ್ಲಿ ಹೋಗಿ. ವೀಕೆಂಡಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ ದರ್ಶನ ಮಾಡೋಕ್ಕೆ. ವಯಸ್ಸಾದವರು, ಮಕ್ಕಳು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆರ್ಡಿನರಿ ಲೈನಲ್ಲಿ ಹೋಗಿ ದರ್ಶನ ಮಾಡಲಿಕ್ಕೆ ಸ್ಪೆಷಲ್ ದರ್ಶನನೂ ಸಿಗುತ್ತೆ, ಅದಕ್ಕೆ ಅಮೌಂಟ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅಮ್ಮನವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ಇದು ಆಂಜನೇಯನ ವಿಗ್ರಹ ಇರುತ್ತೆ. ಅದರಲ್ಲಿ ಕಾಯಿನ್ ಎಣಿಸಿದ್ರೆ ನಮ್ಮ ಕೆಲಸ ಆಗುತ್ತೆ, ಇಲ್ಲ ಆಗಲ್ಲ ಬಿದ್ದರೆ ಅಂತ ಏನೋ ಒಂಥರ ಪ್ರತೀತಿ ಅಂತ. ನಾನು ಟ್ರೈ ಮಾಡಿದೆ, ನನ್ನ ಕಾಯಿನ್ ಅಂಟಿತು. ಏನೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸರಿ ಅಂತೇಳಿ ಅಮ್ಮನವ್ರ ದರ್ಶನ ಮಾಡೋಣ ಅಂತೇಳಿ ಆಚೆಗಡೆ ಎಲ್ಲ ಅಮ್ಮನವ್ರ ದರ್ಶನ ಮಾಡಿಕೊಂಡು ಕಾಯಿ ಕಟ್ಬಿಡೋಣ ಅಂತೇಳಿ ಟಿಕೆಟ್ ತೊಗೊಂಡೆ. ಜಸ್ಟ್ ಕಾಯಿ 50 rupees ಅಮೌಂಟ್ ಇರುತ್ತೆ, ಅಷ್ಟೇ ಮಾತ್ರ ಚಾರ್ಜ್ ಮಾಡ್ತಾರೆ. ಅಫೋರ್ಡಬಲ್ ಪ್ರೈಸಲ್ಲಿ ಇಲ್ಲಿ ಎಲ್ಲ ಪ್ಯಾಕೇಜನ್ನ ಬಿಟ್ಟಿದ್ದಾರೆ. ನಂತರ ಅಮ್ಮನವ್ರನ್ನ ಒಂದಷ್ಟು ಸುತ್ತಾಕೊಂಬರೋಣ ಅಂತೇಳಿ ಸುತ್ತ ಹಾಕ್ಬಿಟ್ಟು ಕಾಯಿ ತಗೊಂಡು, ನಮ್ಮಮ್ಮ ದೇವಸ್ಥಾನ ಮುಂದೆನೇ ಕಟ್ಟಬೇಕು ನನ್ನ ಕಾಯಿ, ಬೇರೆ ಎಲ್ಲೂ ಕಟ್ಟಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮು ನಾವು ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಏನಿದೆ ಅಲ್ಲೇ ಕಟ್ಟಿದ್ವಿ. ಈ ಸಾರಿ ಅಮ್ಮ ನಾನು ದೇವಸ್ಥಾನ ಮುಂದೆನೇ ಕಟ್ಟಬೇಕು ಅಂತೇಳಿ ಹಠ ಹಿಡಿದ್ರಿಂದ ಸರಿ ಅಂತೇಳಿ 7 ಸುತ್ತ ಹಾಕ್ಬೇಕಂತೆ ಬಸಪ್ಪನವರ ಗದಿಗೆ ಸುತ್ತ. 7 ಸುತ್ತನ ಹಾಕೋಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟ್ ಎಲ್ಲ ಮಾಡಿ 7 ಸುತ್ತ ಆದಮೇಲೆ ಅಮ್ಮನವ್ರಿಗೆ ಕೊನೆಯ ಬಾರಿ ನಮಸ್ಕಾರ ಹಾಕಿ ಕಾಯಿಯನ್ನು ಎಲ್ಲಿ ರೀಪ್ಲೇಸ್ ಮಾಡೋದು ಅಂತ ನಾನು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ನಾನು ಇಲ್ಲೇ ಕಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅಲ್ಲೇ ಕಟ್ಬಿಟ್ರು. ಆದಷ್ಟು ನೀವು ದೂರ ದೂರ ಕಟ್ಟ್ರಿ, ನಾನು ಹೇಳೋ ಸಜೆಷನ್ನು. ಯಾಕಂದರೆ ಕಾಲಕ್ಕೆ ಸಿಕ್ಕಿದ್ರೆ ಅದೇನೋ ಒಂಥರ ಚೆನ್ನಾಗಿರಲ್ಲ, ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಹಾಕ್ಬಿಡ್ತಾರೆ ಕಂಬದಿಂದ. ನಂತರ ಅಮ್ಮನವ್ರ ತಿಲಕ ಇಟ್ಕೊಂಡು ಅಮ್ಮಂಗೂ ಸ್ವಲ್ಪ ಇಟ್ಟು ನಾನು ಸ್ವಲ್ಪ ಇಟ್ಕೊಂಡು ಒಳಗಡೆ ಏನು ಡಿಫ್ರೆಂಟಾಗಿ ಅನಾವರಣ, ಪರಂಪರೆ ಅನಾವರಣ ಅಂತ ಏನೋ ಒಂದು ಸಬ್ಜೆಕ್ಟನ್ನು ಇಟ್ಟಿದ್ರು. ಒಂದೆರಡು ಕ್ಲಿಪ್ಪು ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಎಂಟರ್ ಆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಫಸ್ಟ್ ಬಸಪ್ಪನ ದರ್ಶನ ಮಾಡ್ಕೊಬಿಡೋಣ ಬಾ ಅಂತ ಹೇಳಿದ್ರು ಅಮ್ಮ. ಬಸಪ್ಪನ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋದ್ವಿ. ಅಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಈ ರೀತಿ ಬಸಪ್ಪ ದೇವ್ರಿಗೆ ಹಣ ಕೊಟ್ಟು ನಿಮ್ಮ ಕೈಯಲ್ಲಿ ಏನು ಬೇಡ್ಕೊಂಡು ಕೂತ್ಕೊಂಡ್ರೆ ಬಲಗಾಲು ಕೊಟ್ಟರೆ ಆಗುತ್ತೆ ಅಂತ, ಎಡಗಾಲು ಕೊಟ್ಟರೆ ಆಗಲ್ಲ ಅಂತ ಈ ಒಂದು ಪ್ರತೀತಿ ಅಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ನಂತರ ಅದನ್ನೆಲ್ಲ ನೋಡಿಕೊಂಡು ಪರಂಪರೆ ಅನಾವರಣ ಒಳಗಡೆ ಏನಿದೆ ಅಂತ ಒಳಗಡೆ ಎಂಟರ್ ಆದ್ವಿ. 1 ಪರ್ಸನ್ಗೆ 50 rupees ಅಷ್ಟೇ ಚಾರ್ಜ್ ಮಾಡ್ತಾರೆ. ಅಲ್ಲೇ ಎಂಟರ್ ಆದ ತಕ್ಷಣವೇ ವಾವ್ ಅನಿಸ್ತು. ಮೊದಲನೇಗೆ ಕವಿರತ್ನಗಳು ಏನೇ ಪೊನ್ನ, ರನ್ನ, ಜನ್ನ ಅವರು ಒಂದು ಮೂರ್ತಿಗಳನ್ನು ಕೆತ್ತಿದ್ರು. ಹರಿಹರ, ಕುಮಾರ, ವ್ಯಾಸ ಈ ರೀತಿ. ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಮಕ್ಕಳನ್ನ ಕರ್ಕೊಂಡೋಗಿ ಅಂತ ನಾನು ಹೇಳ್ಕೊಡ್ತೀನಿ. ನಂತರ ಈ ಏನು ನಮ್ಮ ರಾಜ ಮಂಥನಗಳಲ್ಲಿ ಆಳ್ವಿಕೆ ಮಾಡಿದಂಥ ರಾಜುಗಳ ಸ್ಟ್ಯಾಚ್ಯೂಗಳನ್ನ ಕಟ್ಟಿದ್ರು. ಚಾಮುಂಡರಾಯ, ಹರಿಹರ ಏನಿದ್ದಾರೆ ಅವರು. ನಂತರ ದಾಸ ಪರಂಪರೆಯಾದ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ನಂತರ ಕಿತ್ತೂರು ರಾಣಿ ಚೆನ್ನಮ್ಮ, ಕನಕದಾಸರು, ಪುರಂದರದಾಸರು ಈ ರೀತಿ ಸರ್ವಜ್ಞ, ಅದಾದಮೇಲೆ ಕೃಷ್ಣದೇವರಾಯ, ಹಾಗೆ ಹಲವು ರೀತಿಯ ಒಂದು ರಾಜ ಮನೆತನಗಳನ್ನು ಕೆತ್ತನೆ ಮಾಡಲಾಗಿತ್ತು. ಒನಕೆ ಓಬವ್ವಂದು ಅದೇ ರೀತಿ ಏನೇ ಒನಕೆಯಲ್ಲಿ ಬರೆದಿದ್ದು ಸುಂದರವಾದ ದೃಶ್ಯವನ್ನು ಮಾಡಿದರು. ನಂತರ ಮೊಘಲರ ದೊರೆಗಳು, ಮುಸ್ಲಿಂ ದೊರೆಗಳು ಈ ರೀತಿ ಹಲವು ರೀತಿಯ ದೊರೆಗಳನ್ನು ಅಲ್ಲಿ ಕೆತ್ತನೆಗಳನ್ನು ಮಾಡಿದ್ದು ತುಂಬ ಸೊಗಸಾಗಿ ಒಂದು ಪರಂಪರೆಯನ್ನು ಅನಾವರಣ ಮಾಡಿದರು. ಅಲ್ಲಿ ರಾಜರುಗಳ ಆಳ್ವಿಕೆ ಹೇಗಿತ್ತು, ಈ ರೀತಿ ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಈ ರೀತಿ ಒಂದು ಯಾರ್ಯಾರು ಆಳ್ವಿಕೆ ಮಾಡಿದರು, ಮತ್ತು ಕೂಡಲ ಸಂಗಮ ವಚನಕಾರರು ಅಲ್ಲೆಲ್ಲ ನೆರೆದಿದ್ರು. ಅಲ್ಲಮ ಪ್ರಭು ಆಗಿರ್ಬೋದು, ಮಡಿವಾಳ ದಾಸಯ್ಯ, ಅಕ್ಕ ಮಹಾದೇವಿ,
ಜೇಡರ ದಾಸಿಮ, ಹೀಗೆ ಹಲವಾರು ರೀತಿಯ ಒಂದು ನಮ್ಮ ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡ ಮೂರ್ತಿ ಕೂಡ ಸೊಗಸಾಗಿ ಕೆತ್ತಿದ್ರು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಂತರ ಇನ್ನೂ ಒಳಗೆ ಎಂಟರ್ ಆದ ತಕ್ಷಣ ನವದುರ್ಗಿಯರ ಶಕ್ತಿಪೀಠ ಏನಿದೆ, ಆ ಒಂದು ನವದುರ್ಗೆಗಳ ಶಿಲೆಗಳನ್ನು ಕೆತ್ತಿದ್ರು. ತುಂಬಾನೇ ಚೆನ್ನಾಗಿ ಮಾಡಿದ್ರು. 50 ರುಪೀಸ್ಗಿಂತ ವರ್ತು, ಹೇಳಕ್ಕೆ ಆಗಲ್ಲ. ಇನ್ನೂ ಜಾಸ್ತಿ ಅಮೌಂಟ್ ಕೊಟ್ಟು ಹೋಗಿದ್ರು ಇಷ್ಟು ಸೊಗಸಾಗಿ ಮೂರ್ತಿಗಳನ್ನ ಅಥವಾ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವೇನೋ, ಅಷ್ಟು ಚೆನ್ನಾಗಿ ಒಂದು ಮೂರ್ತಿಗಳನ್ನ ಮಾಡಿದ್ರು. ಬ್ರಹ್ಮಚಾರಿಣಿ, ಹಾಗೆ ಸರಸ್ವತಿ, ಕಾಳರಾತ್ರಿ, ದುರ್ಗಾ ಮಾತಾ, ಲಕ್ಷ್ಮೀ ದೇವಿ, ಚಂದ್ರಘಂಟ, ಪಾರ್ವತಿ ದೇವಿ, ಹಲವು ರೀತಿಯ ಒಂದು ನವಶಕ್ತಿ ಪೀಠ ಅಂತ ಏನು ಹೇಳ್ತೀವಿ ನವದುರ್ಗಿಯರು, ಆ ಒಂದು ನವದುರ್ಗಿಗಳನ್ನ ಅಚ್ಚುಕಟ್ಟಾಗಿ ಅನಾವರಣವನ್ನು ಮಾಡಿದ್ರು. ನಾನು ಆದಷ್ಟು ಅದ ನೇಮು ಮತ್ತು ಆ ಶಿಲೆಯಲ್ಲಿ ಏನು ಇದು ವಿಶಿಷ್ಟತೆ ಅಂತ ನಾನೆಲ್ಲ ರೀತಿಯ ಒಂದು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವರು ಅಲ್ಲಿ ಹೋಗೋಕ್ಕೆ ತುಂಬಾ ರಶ್ ಇರುತ್ತೆ ಅಂತ ಎಷ್ಟೋ ಜನ ವಾಪಸ್ ಬಂದಿರ್ತಾರೆ. ಹಾಗಾಗಿ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಎಲ್ಲ ವೀಡಿಯೋಸನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ, ಇನ್ನೂ ತುಂಬಾ ಇದೆ. ನಂತರ ಕೈಲಾಸದಲ್ಲಿ ಶಿವ ಪಾರ್ವತಿದು ಒಂದು ಕೆತ್ತನೆ ಕೂಡ ಇತ್ತು. ಕೈಲಾಸ ಪರ್ವತವನ್ನು ಕೆತ್ತನೆ ಮಾಡಿ ಅಲ್ಲಿ ನಂದಿ, ಒಂದು ವಾಸುಕಿ, ಹಾಗೂ ಪಾರ್ವತಿ, ಗಣೇಶ ಎಲ್ಲರೂ ಇದ್ರು. ಕೆಲವೊಂದು ಜನಗಳು ಏನಾದ್ರು ಅಲ್ಲಿ ಕೇಕ್ ಕಟ್ ಮಾಡೋದು, ಮಾಡುವಾರು ಕೆಲಸವನ್ನು ಮಾಡೋದು ಮಾಡ್ತಾಯಿದ್ರು. ನನಗೇನೋ ಅದು ಇಷ್ಟ ಆಗಲಿಲ್ಲ. ನಂತರ ಶಿವಲಿಂಗ ಇತ್ತು, ಅಲ್ಲಿ ಪಕ್ಕದಲ್ಲೇ ಒಂದಷ್ಟು ಫೋಟೋ ಕ್ಲಿಪ್ ತಗೊಂಡು ಇನ್ನೂ ಒಳಗಡೆ ಎಂಟರ್ ಆದ್ವಿ. ಅಲ್ಲಂತೂ ತುಂಬಾ ಸೊಗಸಾಗಿ ಏನೇನೋ ಕೆತ್ತಿಸಿದ್ರು, ಹೇಳಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಒಂದು ಜ್ಞಾನದ ವೈಭೋಗದ ಬಾಗಿಲನ್ನೇ ತೆರೆದಂಗಿತ್ತು. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟಗಾರರದು ಒಂದು ಸ್ಟ್ಯಾಚುಸ್ನ ಮಾಡಿದ್ರು. ನಂತರ ಸ್ವಾಮಿ ವಿವೇಕಾನಂದ, ಹಾಗೆ ರಾಜಾರಾಮು, ದಯಾನಂದ, ಲಾಲಾ ಲಜಪತ್ ರಾಯಿ, ಬಾಲ ಗಂಗಾಧರ ತಿಲಕ್, ಚಂದ್ರಪಾಲ್ದು, ಹಾಗೆ ಈ ಒಂದು ಗಗನಕ್ಕೆ ಇರುವಂಥ ನಕ್ಷೆಗಳಾಗಿ ರಾಕೆಟ್ ಆಗಿರ್ಬೋದು, ಏನು ಒಂದು ಇದಿದೆ ಅದೆಲ್ಲ ಕೆತ್ತಿದ್ರು. ಚಂದ್ರಶೇಖರ್ ಆಜಾದ್, ನನ್ನ ಫೇವ್ರೇಟ್ ಭಗತ್ ಸಿಂಗ್, ಮತ್ತು ಸುಖದೇವ್ ಸಿಂಗು, ಆಮೇಲೆ ಮುಂದೆ ಸಾವಿತ್ರಿಬಾಯಿ ಬಾಪುಲೆ, ಮತ್ತು ಸಂಚಿ ಹೊನ್ನಮ್ಮ, ಈ ರೀತಿ ಹಲವು ರೀತಿಯ ಒಂದು ಇದನ್ನು ಮಾಡಿದರು. ಒಂದು ಏನಿದೆ ನಮ್ಮದು ಹೋರಾಟಗಾರದ್ದು ಅಮರ ಕೋಸೂರು ದುರಂತ ಒಂದು ಕೆತ್ತನೆಯನ್ನು ಮಾಡಿ ಜನಗಳಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಈ ಒಂದು ಕ್ಷೇತ್ರದ ಮಹನೀಯರು ಮಾಡಿದ್ದಾರೆ. ನಂತರ ಯಾವ ರೀತಿಯ ಇಂಥ ಶಿಲೆಗಳು ಇಲ್ಲ ಅನ್ನೋಂಗಿಲ್ಲ. ನೆಕ್ಸ್ಟು ಎಲ್ಲ ಒಂದು ಮನೆತನದಲ್ಲಿ ಯಾವ ರೀತಿ ಒಂದು ವಾತಾವರಣ ಇತ್ತು ಅಂತ ಕೆತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕುಂಬಾರರು. ಮತ್ತು ಈ ಬಟ್ಟೆಯನ್ನು ನೇಕಾರುಗಳು ಮಾಡ್ತಾರಲ್ಲ, ಆ ಒಂದು ಮನೆತನ ಯಾವ ರೀತಿ ಇತ್ತು ಅದನ್ನು ಚೆನ್ನಾಗಿ ಒಂದು ಕೆತ್ತನೆಯ ಮೂಲಕ ಸೊಗಸಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಜನ ಹೋಗಿ ಅಲ್ಲಿಗೆ ವಿಸಿಟ್ ಮಾಡಿ ಈ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳಿ. ಮತ್ತು ಬುಟ್ಟಿ ಎಣಿಯೋರು ಈ ಒಂದು ಮನೆತನ ಕೂಡ ಏರ್ಪಡೆ ಮಾಡಿ ಒಂದು ಚೆನ್ನಾಗಿ ಮಾಡಿದ್ದಾರೆ. ರೈತರ ಮನೆತನ, ಗಾಣದ ಮನೆತನ, ಪುರೋಹಿತರ ಮನೆತನ, ಬ್ರಾಹ್ಮಣರು ಏನಾದರೆ ಶಾಸ್ತ್ರ ಕೇಳಿ ಜೋಯಿಷರು ಅವ್ರನ್ನೆಲ್ಲ ಕೂರಿಸಿ ಯಾವ ರೀತಿ ಮನೆತನ ಇರುತ್ತೆ ಆ ಒಂದು ಮನೆತನ ಕ್ಲೀನಾಗಿ ಕೆತ್ಕೊಟ್ಟಿದ್ದಾರೆ. ನಂತರ ಏನು ಗಿರಾಣಿ ಅಂಗಡಿ, ದಿನಸಿ ಸಾಮಾನುಗಳ ಅಂಗಡಿ, ಬೆಣ್ಣೆ ಒಂದು ಕೆಡುವಂಥದ್ದು, ಕಬ್ಬಿಣವನ್ನು ಬಡಿಯುವಂಥ ಅಕ್ಕಸಾಲಿಗರ ಮನೆತನ ಯಾವ ರೀತಿ ಕಾಣುತ್ತದೆ ಅಂತ ಮಾಡಿದ್ದಾರೆ. ನಂತರ ಟೆಂಪಲ್ಲು, ದೇವಸ್ಥಾನ ಯಾವ ರೀತಿ ಕಾಣುತ್ತೆ ಅಂತ ಮಾಡಿದ್ದಾರೆ. ಆಚೆಗಡೆ ವಿನೂತನ ಕ್ರೀಡೆಗಳನ್ನು ಹೇಗೆ ಜನಗಳು ಆಡ್ತಾಯಿದ್ರು, ಪಗಡೆ ಆಗಿರ್ಬೋದು, ಚೌಕಾಬಾರ ಆಗಿರ್ಬೋದು, ಈ ರೀತಿ ಯಾವ್ಯಾವ ವಿನೂತನ ಕ್ರೀಡೆಗಳನ್ನು ಆಡ್ತಾಯಿದ್ರು, ಚಿನ್ನಿ ದಾಂಡು ಆಗಿರ್ಬೋದು, ಈ ರೀತಿ ಒಂದು ಯಾವುದೊಂದು ಆಡ್ತಿದ್ರು ಅಂತೆಲ್ಲ ಮಾಡಿದ್ದಾರೆ. ಹುತಾತ್ಮ ಪೊಲೀಸು, ಮಂಗಲ್ ದೇಶಪಾಂಡೆ, ನಮ್ಮ ಕನ್ನಡ ಮಾತಾ, ಭಾರತಾಂಬೆ, ಈ ರೀತಿ ಹಲವು ರೀತಿಯ ಸ್ಟ್ಯಾಚುಗಳು ಇನ್ನು ಮುಂದೆ ಕಾಣಸಿಗುತ್ತವೆ. ಅಶೋಕ ಚಕ್ರವರ್ತಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ. ನಂತರ ಇನ್ನೂ ಹಲವು ರೀತಿಯ ಮೂರ್ತಿಗಳು ಇದ್ದವು. ಆದಷ್ಟು ನಾನು ಕ್ಯಾಪ್ಚರನ್ನು ಮಾಡಿದ್ದೀನಿ ನಿಮಗೆಲ್ಲ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಮಂಗಳೂರು ಸಮಾಚಾರ ಪತ್ರಿಕೆ ಹೇಗಿತ್ತು ಅದ್ರ ಬಗ್ಗೆ ಕೂಡ ಒಂದು ಇದೆ. ಕೊರವಂಜಿಯವರ ಒಂದು ಮೂರ್ತಿನೂ ಇದೆ. ಕರಡಿ ಮಜಲು, ಏನು ಈ ಬುಟ್ಟಿ ಡೊಳ್ಳು ಕುಣಿತ ಅಥವಾ ಕರಡಿ ಸಮುದಾಯಕ್ಕಂತ ಸೇರಿರುವಂಥದ್ದು. ನಂತರ ಈ ಕಲ್ಲುಗಳನ್ನು ಕೆತ್ತನೆ ಮಾಡಿ ಶಿಲ್ಪಿಗಳ ಕುಟುಂಬ ಹೇಗಿರುತ್ತದೆ ಆ ಒಂದು ಕೂಡ ಮನೆತನವನ್ನು ಕೆತ್ತನೆ ಬಹಳ ಸೊಗಸಾಗಿ ತೋರಿಸಿದ್ದಾರೆ. ನಂತರ
ಉತ್ತರ ಕರ್ನಾಟಕ ಮಂದಿ ಹೇಗೆ ಮನೆತನದಲ್ಲಿ ಇರ್ತಾರೆ, ರೊಟ್ಟಿ ಬಳಿಯೋದಾಗಿರ್ಬೋದು, ಮೊಮ್ಮಗುನ ಪಾಲನೆ ಮಾಡಿರ್ಬೋದಾಗಿದ್ದು, ಮತ್ತು ದಿನಸಿ ಅಂಗಡಿ, ಕಿರಾಣಿ ಅಂಗಡಿ ಅಂತ ಏನಂತೀವಿ ಅದು, ಮತ್ತು ಸಂಗೀತ ಶಾಲೆಯಲ್ಲಿ ಹೇಗೆ ಜನ ಇರ್ತಾರೆ, ನಂತರ ವೈದ್ಯರ ಶಾಲೆ, ಪಂಡಿತರು ಆಯುರ್ವೇದ ಪಂಡಿತರು ಹೇಗೆ ಆಯುರ್ವೇದವನ್ನು ಮಾಡ್ತಾಯಿದ್ರು, ನಂತರ ಮುಸ್ಲಿಮ್ಸ್ ಅವರ ಮನೆ, ಸುಣ್ಣಗಾರರು ಹೇಗೆ ಒಂದು ಸುಣ್ಣ ಇದು ಮಾಡ್ತಿದ್ರು, ಮತ್ತು ಪಗಡೆ ಆಟ ಆಡುವಂತಹ ಜನಗಳ ಮನೆತನ, ನಂತರ ಗೌಡ್ರು ಆಳ್ವಿಕೆ ಮಾಡುವಂಥ ಮನೆತನ, ಈ ಒಂದು ಮನೆತನ ಎಲ್ಲ ಸೊಗಸಾಗಿ ನೋಡಿದ್ದು. ಬಳೆಗಾರರು ಮನೆತನ, ನಂತರ ಒಂದು ರೈತರ ಮನೆತನ, ಸಿಂಪಲ್ ಆಗಿರುವಂಥ ರೈತರ ಮನೆತನ, ಇಲ್ಲಿ ಹೆಣ್ಣು ಮಕ್ಕಳೇ ಹೂಗಳನ್ನು ನೋಡ್ಕೊಂಡು ಸಿಂಗಾರ ಮಾಡ್ಕೊತಿದ್ರು, ಅದನ್ನೆಲ್ಲ ಸೊಗಸಾಗಿ ಒಂದು ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ. ನಂತರ ಈ ಏನಂತಾರೆ ಪಾತ್ರೆಯವ್ರದ್ದು ಏನು ಮನೆತನ ಅದಂತೂ ನನಗೆ ಹೆಸರು ಗೊತ್ತಿಲ್ಲ, ಬಟ್ ಪಾತ್ರೆ ಇರೋದು, ಅಕ್ಕಸಾಲಿಗರ ಮನೆತನ, ಕುಂಬಾರ ಮನೆತನ, ಈ ರೀತಿ ಕೆಲವೊಂದು ಮನೆತನಗಳನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ನಂತರ ಕ್ಷೌರ ಮಾಡುವಂಥವರ ಮನೆತನ, ಕುರಿಗಾಯಿಗಳ ಮನೆತನ, ಕುರುಬರು ಅಂತ ಏನಂತೀವಿ, ಕುರುಬರ ಮನೆತನ ಹೇಗಿರುತ್ತೆ ಅಂತ ಕೆತ್ತನೆ ಮಾಡಿ, ಮತ್ತು ಐರನ್ ಇಸ್ತ್ರಿ ಮಾಡೋರ ಮನೆತನ, ನಂತರ ವೈದ್ಯರು ಹೇಗೆ ಇದ್ದರು ಆ ಒಂದು ಮನೆತನ, ನೆಕ್ಸ್ಟ್ ಸಿಮೆಂಟು ಜಲ್ಲಿಕಲ್ಲೆಲ್ಲ ಕಲಿಸ್ಬಿಟ್ಟು ಮನೆ ಕಟ್ತಲ್ಲ ಅವ್ರ ಮನೆತನ, ನೆಕ್ಸ್ಟು ಹಲವಾರು ನದಿಗಳ ಚಿತ್ರಣವನ್ನು ಅಲ್ಲಿ ಏರ್ಪಣೆ ಮಾಡಿದರು. ಗೋದಾವರಿ ನದಿ, ಗಂಗಾ ನದಿ, ಕಾವೇರಿ ನದಿ, ಸೇಮ್ ನದಿ ಹೆಂಗೆ ಹರಿದು ಬರುತ್ತೆ ಆ ರೀತಿಯೇ ಚೆನ್ನಾಗಿ ಮಾಡಿದರು. ಸರಸ್ವತಿ ನದಿ ಆಗಿರ್ಬೋದು. ನಂತರ ನಮ್ಮ ಮೈಸೂರು ರಾಜರ ಒಂದು ಕೆತ್ತನೆಗಳನ್ನು ಅಲ್ಲಿ ಏರ್ಪಡಿಸಿದರು. ಸುಮಾರು ರಾಜನಗಳ ಕೆತ್ತನೆಗಳನ್ನು ಏರ್ಪಡಿಸಿ ಅಲ್ಲಿಗೆ ಹೋದಂಥ ಜನಗಳು ಸುಮ್ಮನೆ ಇರಲಾರ್ದೆ ಅಲ್ಲಿ ಅಣಿಸಿರುವಂಥ ಶ್ಲೋಗನ್ಗಳ ಹರಿದು ಹಾಕಿದ್ದಾರೆ. ಕೆಲವೊಬ್ಬರಿಗೆ ಯಾವುದದು ಮೂರ್ತಿ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಇದಾಗಿ ಹರಿದಾಕ್ಬಿಟ್ಟಿದ್ದಾರೆ. ನೆಕ್ಸ್ಟು 12 ಜ್ಯೋತಿರ್ಲಿಂಗಗಳನ್ನು ಅಲ್ಲಿ ಕೆತ್ತನೆ ಮಾಡಿದ್ದರು. ಸೋಮೇಶ್ವರ, ತ್ರಯಂಬಕೇಶ್ವರ ಹಾಗೂ ಕೇದಾರನಾಥ ಮತ್ತು ಭೀಮಶಂಕರ ಜ್ಯೋತಿರ್ಲಿಂಗ ಬಹಳ ಸೊಗಸಾಗಿತ್ತು. ವಿಶ್ವನಾಥ, ಕಾಶಿ ವಿಶ್ವನಾಥ ಆಗಿರ್ಬೋದು, ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಗಿರ್ಬೋದು, ನಂತರ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಿನಲ್ಲಿದೆ, ಓಂಕಾರೇಶ್ವರ, ಮತ್ತು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಜಗದೀಶ್ವರ, ಗ್ರೀಷ್ಮೇಶ್ವರ ಹಾಗೂ ವೈದ್ಯನಾಥೇಶ್ವರ, ಇಷ್ಟು ಜ್ಯೋತಿರ್ಲಿಂಗಗಳು ಅಲ್ಲಿ ಏರ್ಪಣೆ ಮಾಡಿದರು. ನಂತರ ಇನ್ನೂ ಹಲವಷ್ಟು ನದಿಗಳನ್ನು ಪಕ್ಕದಲ್ಲಿ ಏರ್ಪಣೆ ಮಾಡಿ ಕೆಲವೊಂದು ಮಕ್ಕಳು ಅದು ನೀರಿನಲ್ಲಿ ಆಟ ಆಡಲಿಕ್ಕೆ ಹೋಗಿ, ದಯವಿಟ್ಟು ಮಕ್ಕಳನ್ನು ಕ್ಲೀನಾಗಿ ಈ ಒಂದು ರಾಜರು ಅದು ಇದು ಅಂತ ಏನೇನು ಬರೆದಾಕಿದ್ದಾರೆ ಅದರಲ್ಲೆಲ್ಲ ತೋರಿಸ್ಕೊಡಿ. ದಯವಿಟ್ಟು ಮಕ್ಕಳನ್ನ ಆಟ ಆಡುವಂಥ ವಸ್ತು ಅಂತ ಇದು ಮಾಡಬೇಡಿ. ಸಪ್ತ ಋಷಿಗಳು ಯಾರ್ಯಾರಿದ್ದಾರೆ, ವಿಶ್ವಾಮಿತ್ರ, ವ್ಯಾಸ ಮುನಿಗಳು, ಮತ್ತು ಬ್ರಹ್ಮರ್ಷಿ, ಕಶ್ಯಪ ಮಹರ್ಷಿ, ನಂತರ ಇನ್ನೂ ಹಲವಾರು ರೀತಿಯ ಮುನಿಗಳಿಂದ ಅವರು ನೇಮು ಅಥವಾ ಏನಿದೆ ಎಲ್ಲ ಕ್ಲೀನಾಗಿ ಕೆತ್ತಿದ್ದಾರೆ. ಇಂದ್ರಾಣಿ ಆಗಿರ್ಬೋದು, ಇದು ಒಂದು ನಮ್ಮ ಚಾಮುಂಡಿ ದೇವಿ ಅವತಾರಗಳು ಏನೇನಿದೆ ಅದನ್ನೆಲ್ಲ ಕ್ಲೀನಾಗಿ ಕೆತ್ತಿದ್ದಾರೆ. ಆದಷ್ಟು ನೀವು ಮಕ್ಕಳಿಗೆ ತೋರಿಸ್ಕೊಡಿ ಈ ರೀತಿ ಒಂದು ಪ್ಲೇಸಲ್ಲಿ, ಮಕ್ಕಳಿಗೆ ಜ್ಞಾನ ಕೂಡ ಅಭಿವೃದ್ಧಿ ಆಗುತ್ತೆ. ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡೋದು ಮರಿಬೇಡಿ. ನಮ್ಮ ಅಚ್ಚುಮೆಚ್ಚಿನ ನಾಯಕರು ಬಾಲಗಂಗಾಧರ ಸ್ವಾಮಿ ಆದಿಚುಂಚನಗಿರಿ, ಶಿವಗಂಗಾ ಮಠದ ಸ್ವಾಮೀಜಿಗಳು ಕೂಡ ಇದ್ದಾರೆ ಅಲ್ಲಿ. ಎಲ್ಲ ಮಠದ ಸ್ವಾಮೀಜಿಗಳ ಉನ್ನತ ಮತ ತೋರಿಸಿದ್ದಾರೆ. ನಂತರ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅನ್ನದಾಸೋಹ ನಡೆಯುವಂಥ ಶಾಲೆಗೆ ಬಂದ್ವಿ. ಮೊದಲಿಗೆ ಸ್ವೀಟನ್ನು ಬಡಿಸಿದ್ರು. ಸ್ವೀಟೆಲ್ಲ ತಿಂದಾದ್ಮೇಲೆ ರೈಸ್ ಮತ್ತು ಸಾಂಬಾರು ಬಡಿಸ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊತೀನಿ, ಅನ್ನ ಅಂತ ವೇಸ್ಟ್ ಮಾಡಿಬಿಡಿ, ಹಸಿದವ್ರಿಗೆ ಗೊತ್ತು ಅನ್ನೋದು ಬೆಲೆ. ನಿಮ್ಗೆ ಎಷ್ಟು ಕೇಳಿದ್ರು ಹಾಕ್ಕೊಡ್ತಾರೆ ಹೊಟ್ಟೆ ತುಂಬ ತಿನ್ನೋಕ್ಕೆ, ವೇಸ್ಟ್ ಅಂತೂ ಮಾಡಿಬಿಡಿ, ಅದು ನನ್ನ ಕೋರಿಕೆ. ನಂತರ ಆಚೆಗಡೆ ಬಂದು ಶಾಪಿಂಗ್ ಮಾಡೋರಿಗೂ ಒಳ್ಳೆ ಪ್ಲೇಸಸ್ ಇದೆ, ಶಾಪಿಂಗ್ ಮಾಡೋರು ಶಾಪಿಂಗ್ ಮಾಡ್ಕೋಬೋದು, ಬಜೆಟಬಲ್ ಥಿಂಗ್ಸ್ಗಳೆಲ್ಲ ಸಿಗುತ್ತೆ. ನಂತರ ಎಲ್ಲ ದರ್ಶನ ಮುಗಿಸ್ಕೊಂಡು ತುಂಬ ಟಯರ್ಡ್ ಆಗಿತ್ತು, ಮನೆ ಕಡೆ ಹೊರಟ್ವಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.